टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸೋಷಿಯಲ್ ಮೀಡಿಯಾ ಪೋಸ್ಟ್ನಿಂದ ಭಾರೀ ಹಿಂಸಾಚಾರವಾಗಿದೆ. ಮೈಸೂರಿನಲ್ಲಿ ನಿನ್ನೆ ನಡೆದಂತ ಘಟನೆ ಇದು. ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಪೋಸ್ಟ್ ಹಾಕಲಾಗಿತ್ತು. ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಬಳಿ ರಾತ್ರಿ ದಾಂಧಲೆ ದೊಡ್ಡ ಹೈಡ್ರಾಮವೇ ನಡೆದಿತ್ತು. ಪೊಲೀಸ್ ಠಾಣೆ ಹಾಗೂ ಪೊಲೀಸ್ ವಾಹನಗಳಿಗೆ ಕಲ್ಲು ತೂರಾಟ ಕೂಡ ನಡೆಸಲಾಗಿತ್ತು. ಉದ್ರಿಕ್ತ ಗುಂಪನ್ನ ಚದುರಿಸುವುದಕ್ಕೆ ಲಾಠಿ ಪ್ರಹಾರ, ಅಶ್ರುವಾಯ ಪ್ರಯೋಗಿಸಲಾಯಿತು. ಡಿಸಿಪಿ ವಾಹನದ ಮೇಲೂ ಕಲ್ಲುಗಳನ್ನು ತೂರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಡಿಸಿಪಿ ವಾಹನಗಳ ಮೇಲೆ ಕಲ್ಲು ತೂರುವಂತಹ ದೃಶ್ಯ ಟಿವಿ9ಗೆ ಲಭ್ಯವಾಗಿದೆ. ಧರ್ಮದ ಬಗ್ಗೆ ಅವಹೇಳನ ಮಾಡುವ ರೀತಿಯ ಪೋಸ್ಟ್ ಅದು. ದೆಹಲಿ ಬಿಜೆಪಿ ಗೆಲುವಿನ ಬಗ್ಗೆ ಪೋಸ್ಟ್ ಹಾಕಿದಂತಹ ಯುವಕರ ತಂಡ ಜಾಲತಾಣದಲ್ಲಿ ಕೆಟ್ಟದಾಗಿ ಅವರು ಪೋಸ್ಟ್ ಅನ್ನ ಹಾಕಿರ್ತಾರೆ. ಪೊಲೀಸರು ಮತ್ತು ಯುವಕರ ನಡುವೆ ಮಾತಿನ ಚಕಮಕಿ ಕೂಡ ನಡೆದು ಕಲ್ಲು ತೂರಾಟಗಳಾಗಿರುವಂತಹ ದೃಶ್ಯಾವಳಿಗಳನ್ನ ಏನು ಗಮನಿಸ್ತಾ ಇದ್ದೀರಿ. ಇದು ಡಿಸಿಪಿ ವಾಹನದ ಮೇಲೆಯೇ ಕಲ್ಲು ತೂರುವಂತಹ ದೃಶ್ಯ. ಇದು ದೃಶ್ಯಗಳಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಡಿಸಿಪಿ ವಾಹನ ತೆರಳುತ್ತಾ ಇದೆ. ಆ ವಾಹನದ ಮೇಲೆಯೇ ಕಲ್ಲು ತೂರ್ತಾ ಇರುವಂತಹ ದೃಶ್ಯಗಳು ಟಿವಿ9 ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಉದಯಗಿರಿ ಏರಿಯಾದಲ್ಲಿ ಬಿಗುವಿನ ವಾತಾವರಣ ಈಗಾಗಲೇ ನಿರ್ಮಾಣ ಆಗಿದೆ. ಸುಮೋಟೋ ಪ್ರಕರಣ ಕೂಡ ಪೊಲೀಸರು ಈಗಾಗಲೇ ದಾಖಲಿಸಿಕೊಂಡಿದ್ದಾರೆ. ಧರ್ಮದ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಹಾಕಿರುವಂತಹ ಬೆನ್ನಲ್ಲೇ ಈ ರೀತಿಯ ಘಟನೆ ನಡೆದಿದೆ. ಜೊತೆಗೆ ಹುಚ್ಚಾಟವನ್ನ ಮೆರಿತಾ ಇದ್ದಾರೆ ಯುವಕರು. ಪೊಲೀಸರು ಹಾಗೂ ಯುವಕರ ನಡುವೆ ಇಲ್ಲಿ ಗಲಾಟೆಗಳು ಕೂಡ ಆಗಿದೆ. ಪೊಲೀಸರ ಮೇಲೆಯೇ ಇಲ್ಲಿ ಕಲ್ಲು ತೂರಾಟವನ್ನ ನಡೆಸಿರುವಂತಹ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಂತಹ ಪೋಸ್ಟ್ನಿಂದ ಭಾರಿ ಹಿಂಸಾಚಾರವಾಗಿದೆ. ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಬಳಿ ರಾತ್ರಿ ದಾಂಧಲೆಯೇ ನಡೆದಿದೆ. ಪೊಲೀಸಿಂದ ಅಶ್ರುವಾಯ ಪ್ರಯೋಗ ಆಗಿರುವಂತಹ ದೃಶ್ಯಗಳನ್ನ ಒಂದು ಬದಿಯಲ್ಲಿ ಗಮನಿಸ್ತಾ ಇದ್ದೀರಿ. ಡಿಸಿಪಿ ಕಾರಿನ ಮೇಲೆ ಕಲ್ಲು ತೂರಾಟ ನಡೆಸಿರುವಂತಹ ದೃಶ್ಯಾವಳಿಗಳು ಒಂದು ಕಡೆ. ಧರ್ಮದ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಹಾಕಲಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ ಬೆನ್ನಲ್ಲೇ ಭಾರೀ ಹಿಂಸಾಚಾರವೇ ನಡೆದಿದೆ. ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಬಳಿ ರಾತ್ರಿ ದಾಂಧಲೆಯಾಗಿದೆ. ಪೊಲೀಸರು ಕೂಡ ಪರಿಸ್ಥಿತಿನ ಹತೋಟಿಗೆ ತರುವಂತಹ ನಿಟ್ಟಿನಲ್ಲಿ ಉದ್ರಿಕ್ತರ ಮೇಲೆ ಅಶ್ರುವಾಯು ಪ್ರಯೋಗ ಕೂಡ ಮಾಡಿದ್ದಾರೆ. ಇಲ್ಲಿ ಉದ್ರಿಕ್ತರ ಗುಂಪು ಕಲ್ಲು ಕೂಡ ತೂರಾಟವನ್ನ ನಡೆಸಿರುವಂತಹ ದೃಶ್ಯಗಳು ಕೂಡ ಟಿವಿ9ನಲ್ಲಿ ಲಭ್ಯವಾಗಿದೆ. ಟಿವಿ9 ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ಪೊಲೀಸ್ ವಾಹನಗಳ ಮೇಲೆಯೇ ಇಲ್ಲಿ ಕಲ್ಲು ತೂರಾಟ ನಡೆಸಿದ್ದಾರೆ. ಇನ್ನು ಉದ್ರಿಕ್ತರ ಗುಂಪನ್ನ ಚದುರಿಸುವ ಸಲುವಾಗಿ ಲಾಠಿ ಪ್ರಹಾರ, ಅಶ್ರುವಾಯು ಕೂಡ ಪ್ರಯೋಗಿಸಲಾಗಿದೆ. ಡಿಸಿಪಿ ವಾಹನ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ವಾಹನದ ಮೇಲೆಯೇ ಕಲ್ಲು ತೂರಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಉದ್ರಿಕ್ತರ ಗುಂಪು. ಡಿಸಿಪಿ ವಾಹನದ ಮೇಲೆ ಕಲ್ಲು ತೂರ್ತಾ ಇರುವಂತಹ ದೃಶ್ಯಗಳು ಟಿವಿ9 ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಆ ದೃಶ್ಯಗಳನ್ನ ಒಂದು ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ಎಷ್ಟು ಮಟ್ಟಿಗೆ ಇಲ್ಲಿ ಯುವಕರು ದಾಂಧಲೆಯನ್ನ ನಡೆಸ್ತಾ ಇದ್ದಾರೆ ಅಂತ. ಪೊಲೀಸರ ಮೇಲೆಯೇ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಮೈಸೂರು ಪ್ರತಿನಿಧಿ ರಾಮ್ ಇದ್ದಾರೆ. ರಾಮ್, ಸದ್ಯದ ಸ್ಥಿತಿಗತಿಗಳು ಹೇಗಿದೆ? ಪರಿಸ್ಥಿತಿ ಹತೋಟಿಗೆ ತರಲಾಗಿದೆಯಾ? ಶಕುಂತಲಾ, ಸದ್ಯಕ್ಕೆ ಪರಿಸ್ಥಿತಿಯನ್ನು ಹತೋಟಿಗೆ ತಂದಿದ್ದಾರೆ. ಆದರೆ ನಿನ್ನೆ ರಾತ್ರಿ ಆದಂತಹ ಘಟನೆ ನಿಜಕ್ಕೂ ಬೆಚ್ಚಿ ಬೀಳಿಸಿದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳು ಉಪಯೋಗಕ್ಕಿಂತ ದುರುಪಯೋಗ ಆಗುವಂಥದ್ದೇ ಹೆಚ್ಚಾಗಿದೆ. ಅದೇ ರೀತಿಯಾದಂಥ ಘಟನೆ ಮೈಸೂರಿನಲ್ಲಿ ನಡೆದಿದೆ. ಏನು ದೆಹಲಿಯಲ್ಲಿ ಬಿಜೆಪಿ ಭರ್ಜರಿ ಗೆಲುವನ್ನು ಸಾಧಿಸಿತ್ತು. ಈ ಹಿನ್ನೆಲೆಯಲ್ಲಿ ಒಂದು ಪೋಸ್ಟನ್ನು ಹಾಕಲಾಗಿತ್ತು. ಆ ಪೋಸ್ಟ್ ಸಾಕಷ್ಟು ಒಂದು ಧರ್ಮಕ್ಕೆ ಅವಹೇಳನಕಾರಿಯಾಗಿದೆ ಅಂತೇಳಿ ಸಾವಿರಾರು ಸಂಖ್ಯೆಯಲ್ಲಿ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯ ಮುಂದೆ ಜಮಾಯಿಸಿದಂತಹ ಜನರು ಆತನನ್ನು ಏನು ಆ ಪೋಸ್ಟ್ ಹಾಕಿದ್ದಾನೆ ಆತನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯಿಸ್ತಾ ಇದ್ರು. ಅಲ್ಲಿಯವರೆಗೂ ಎಲ್ಲವೂ ಸರಿ ಇತ್ತು. ಯಾಕಂದರೆ ಪೊಲೀಸರು ಆ ಪೋಸ್ಟನ್ನು ಹಾಕಿದಂಥವನ್ನ ಅದಾಗಲೇ ಒಂದು ಸೊಮೋಟೋ ಪ್ರಕರಣವನ್ನು ದಾಖಲಿಸಿಕೊಂಡು ಬಂಧಿಸುವಂಥ ಕೆಲಸವನ್ನು ಮಾಡಿದ್ರು. ಮತ್ತು ತಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಇರ್ಬೋದು, ಪೊಲೀಸರು ಈ ವಿಚಾರವನ್ನು ಅಲ್ಲಿ ಏನು ಠಾಣೆಯ ಮುಂದೆ ಜಮಾಯಿಸಿದ್ರು ಅವರಿಗೆ ಒಂದು ಮನದಟ್ಟು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಈಗಾಗಲೇ ಈ ಒಂದು ಪ್ರಕರಣದ ಸಂಬಂಧ ನಾವು ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದೇವೆ, ಜೊತೆಗೆ ಯಾರು ಈ ರೀತಿಯಾದಂಥ ಪೋಸ್ಟನ್ನು ಮಾಡಿದ ಆತನನ್ನು ಬಂಧಿಸಿದ್ದೇವೆ ಅನ್ನೋ ಒಂದು ಮಾಹಿತಿಯನ್ನು ನೀಡ್ತಾರೆ. ಮತ್ತು ಆತನಿಗೆ ಕಾನೂನಾತ್ಮಕವಾಗಿ ಯಾವ ರೀತಿಯಾದಂಥ ಶಿಕ್ಷೆ ಆಗಬೇಕು ಇವೆಲ್ಲವನ್ನೂ ಸಹ ಕೊಡಿಸುವಂಥ
ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಆದರೆ ಯಾರೂ ಸಹ ಕಾನೂನನ್ನ ಕೈಗೆ ತೆಗೆದುಕೊಳ್ಬೇಡಿ ಅನ್ನೋದು ಮಾತನಾಡ್ತಾರೆ. ಕೇವಲ ಪೊಲೀಸರು ಮಾತ್ರವಲ್ಲ, ಅಲ್ಲಿ ಇದ್ದಂತಹ ಧಾರ್ಮಿಕ ಮುಖಂಡರು ಮತ್ತು ರಾಜಕೀಯ ಮುಖಂಡರು ಎಲ್ಲರೂ ಸಹ ಮನವಿಯನ್ನ ಮಾಡ್ತಾರೆ. ಆದರೆ ಆ ಮನವಿಗೆ ಸ್ಪಂದಿಸುವಂತ ಕೆಲಸವನ್ನ ಅಲ್ಲಿದ್ದಂಥ ಯಾವ ಯುವಕರು ಸಹ ಮಾಡೋದಿಲ್ಲ. ಪರಿಸ್ಥಿತಿ ಬಿಗಡಾಯಿಸ್ತದೆ, ಮಾತಿನ ಚಕಮಕಿ ನಡೀತದೆ. ಅದಾದ ನಂತರ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ಆಗುವಂತ ಕೆಲಸವಾಗ್ತದೆ. ಪರಿಸ್ಥಿತಿ ಬಿಗಡಾಯಿಸಿದ್ರಿಂದ ಪೊಲೀಸರು ಲಘು ಲಾಠಿ ಪ್ರಹಾರವನ್ನು ಮಾಡ್ತಾರೆ. ಅಶ್ರುವಾಯುವನ್ನು ಸಿಡಿಸಿ ಅಲ್ಲಿದ್ದಂತಹ ಸಾವಿರಾರು ಜನರನ್ನ ಚದುರಿಸುವಂತ ಕೆಲಸವನ್ನು ಮಾಡ್ತಾರೆ. ಅಲ್ಲಿಂದ ಹೋದಂತವರು ನಂತರವೂ ಸಹ ಕಲ್ಲು ತೂರಾಟ ಮಾಡಿರುವಂತಹ ವಿಡಿಯೋಗಳು TV9ಗೆ ಲಭ್ಯವಾಗಿದೆ. ಅಂದ್ರೆ ಸ್ಥಳಕ್ಕೆ ಮೈಸೂರು ನಗರದ ಎಲ್ಲ ಪೊಲೀಸರನ್ನ ಕರೆದುಕೊಳ್ಳಲಾಗ್ತದೆ. ಯಾಕಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಗುಂಪು ಸೇರಿರ್ತದೆ. ಅವ್ರನ್ನೆಲ್ಲ ಚದುರಿಸಬೇಕು ಅಂತೇಳಿ ಮೈಸೂರು ನಗರದ ಎಲ್ಲ ಇನ್ಸ್ಪೆಕ್ಟರ್ಗಳು, ಸಬ್ ಇನ್ಸ್ಪೆಕ್ಟರ್ಗಳು ಮತ್ತೆ ಪೊಲೀಸ್ ಸಿಬ್ಬಂದಿಯನ್ನು ಕರೆಸಿಕೊಳ್ಳಲಾಗ್ತದೆ. ಅಷ್ಟೇ ಅಲ್ಲ, ಹಿರಿಯ ಅಧಿಕಾರಿಗಳು ಸಹ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ. DCP ಮುತ್ತುರಾಜು, ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್, DCPಗಳಾದ ಜಾನ್ವಿ ಸೇರಿದಂತೆ ಎಲ್ಲ ಹಿರಿಯ ಅಧಿಕಾರಿಗಳು ಸಹ ಭೇಟಿ ನೀಡಿರ್ತಾರೆ. ಮತ್ತೆ ಆ ಅಧಿಕಾರಿಗಳು ಪರಿಸ್ಥಿತಿಯನ್ನು ತಹಬದಿಗೆ ತಂದು ಅಲ್ಲಿಂದ ವಾಪಸ್ ಆಗುವಂತಹ ಸಂದರ್ಭದಲ್ಲೂ ಸಹ DCPಯ ಒಂದು ವಾಹನದ ಮೇಲೆ ಕಲ್ಲು ತೂರಾಟ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಪ್ರಮುಖವಾಗಿ ಅಲ್ಲಿದ್ದಂಥದ್ದು ಯಾರು ಆ ಒಂದು ಪೋಸ್ಟ್ ಅನ್ನು ಹಾಕಿದ್ದ ಆತನನ್ನ ಪೊಲೀಸರು ಅದಾಗಲೇ ಬಂಧಿಸಿಯಾಗಿತ್ತು, ಪ್ರಕರಣ ದಾಖಲಿಸಾಗಿತ್ತು, ಮತ್ತೆ ಆತನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತಹ ಭರವಸೆಯನ್ನು ಸಹ ನೀಡಿದ್ರು. ಆದರೂ ಸಹ ಯಾಕೆ ಈ ರೀತಿಯಂತ ಪ್ರತಿಭಟನೆ ಮಾಡಿದ್ದು ಅನ್ನೋದು ಈಗ ಚರ್ಚೆಗೆ ಕಾರಣವಾಗಿದೆ. ಮತ್ತೆ ಇದರ ಜೊತೆಗೆ ಆ ಪೋಸ್ಟ್ ಸಹ TV9ಗೆ ಲಭ್ಯವಾಗಿದೆ. ಅಲ್ಲಿ ಪ್ರಮುಖವಾಗಿ ಆತ ಪೋಸ್ಟ್ ಅನ್ನು ಹಾಕಿದ್ದ ಆತ ಒಂದು ಕಡೆ ರಾಹುಲ್ ಗಾಂಧಿ, ಮತ್ತೊಂದು ಕಡೆ ಅಖಿಲೇಶ್ ಯಾದವ್ ಮತ್ತೆ ಕೇಜ್ರಿವಾಲ್ ಅವರ ಒಂದು ಭಾವಚಿತ್ರಗಳನ್ನು ಹಾಕಿ ಅದರ ಮೇಲೆ ಕೆಲ ಬರಹಗಳನ್ನು ಬರೆದಿದ್ದ, ಮತ್ತೆ ಕೆಲ ಚಿತ್ರಗಳನ್ನು ಹಾಕಿದ್ದ. ಅದು ಸಾಕಷ್ಟು ವ್ಯಂಗ್ಯವಾಗಿತ್ತು, ಮತ್ತೆ ಒಂದು ಧರ್ಮದ ವಿರುದ್ಧ ಅವಹೇಳನಕಾರಿಯಾಗಿತ್ತು ಅನ್ನೋದು ಅವರ ಆರೋಪವಾಗಿತ್ತು. ಈ ಹಿನ್ನೆಲೆಯಲ್ಲಿ ಪೊಲೀಸರು ದೂರು ನೀಡುವ ಮುನ್ನವೇ ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲಿಸಿಕೊಂಡಿದ್ರು. ಆದರೂ ಸಹ ಪರಿಸ್ಥಿತಿ ಬಿಗಡಾಯಿಸುವ ಹಂತಕ್ಕೆ ತಲುಪಿತ್ತು. ಅಶ್ರುವಾಯು ಸಿಡಿಸಿದ ನಂತರ ಎಲ್ಲರನ್ನ, ಅಂದರೆ ಸಾವಿರಾರು ಸಂಖ್ಯೆಯಲ್ಲಿದ್ದಂತಹ ಜನರನ್ನು ಚದುರಿಸುವಂಥ ಕೆಲಸ ಆಯಿತು. ಈಗ ಸದ್ಯಕ್ಕೆ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಎಲ್ಲ ಕಡೆಗಳಲ್ಲೂ ಸಹ ಪೊಲೀಸರು ನಾಕಾಬಂದಿಯನ್ನು ಮಾಡಿದ್ದಾರೆ. ಒಂದು ರೀತಿಯಾದಂತಹ ಸ್ವಯಂ ಪ್ರೇರಿತ ಬಂದ್ ಆ ಉದಯಗಿರಿ ಪೊಲೀಸ್ ಠಾಣೆಯ ಸುತ್ತಮುತ್ತ ಇದೆ. ಈಗಾಗಲೇ ರಾಜಕೀಯ ಮುಖಂಡರುಗಳು ಸಹ ಸಾಕಷ್ಟು ಮನವಿ ಮಾಡಿದ್ದಾರೆ. SDPಯ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಸಹ ನಿನ್ನೆ DCP ಮುತ್ತುರಾಜ್ ಜೊತೆನೇ ಒಂದು ವಿಡಿಯೋವನ್ನು ಮಾಡಿದ್ರು. ಆ ವಿಡಿಯೋದಲ್ಲಿ ಎಲ್ಲರಿಗೂ ಮನವಿಯನ್ನು ಮಾಡಿದ್ದಾರೆ. ಈಗಾಗಲೇ ಆತನನ್ನು ಬಂಧಿಸಿ ಆಗಿದೆ, ಪ್ರಕರಣ ದಾಖಲಿಸಿ ಆಗಿದೆ. ಪೊಲೀಸರು ನಮ್ಮ ಪರವಾಗಿದ್ದಾರೆ, ಯಾರೂ ಸಹ ಕಲ್ಲು ತೂರಾಟವನ್ನು ಮಾಡಬಾರದು ಅಂತೇಳಿ ಒಂದು ವಿಡಿಯೋವನ್ನು ಮಾಡಿದ್ದಾರೆ. ಅದರ ಜೊತೆಗೆ DJ ಹಳ್ಳಿ KG ಹಳ್ಳಿಯ ಪ್ರಕರಣವನ್ನು ಸಹ ಅವರು ಉದಾಹರಣೆಯಾಗಿ ನೀಡಿದ್ದಾರೆ. ಆ ಒಂದು ಸಂದರ್ಭದಲ್ಲೂ ಸಹ ಇದೇ ರೀತಿಯಂಥ ಪರಿಸ್ಥಿತಿಯಾಗಿ ಯಾರೋ ಮಾಡಿದ ತಪ್ಪಿಗೆ ಮತ್ತಾರಿಗೋ ಶಿಕ್ಷೆ ಆಗ್ತದೆ. ನೂರಾರು ಜನರು ಈಗಲೂ ಸಹ ಜೈಲಿನಲ್ಲಿದ್ದಾರೆ. ಹೀಗಾಗಿ ಯಾರು ಕಾನೂನನ್ನು ಕೈಗೆ ತೆಗೆದುಕೊಳ್ಬೇಡಿ ಅನ್ನೋ ಒಂದು ಮನವಿಯನ್ನು ಮಾಡಿದ್ರು. ಆ ಮನವಿ ಮಾಡಿದ ನಂತರವೂ ಸಹ ಪರಿಸ್ಥಿತಿ ಸಾಕಷ್ಟು ಅಂದರೆ ಬಿಗಡಾಯಿಸುವಂತಹ ಹಂತಕ್ಕೆ ತಲುಪಿತ್ತು. ಹೀಗಾಗಿ ಇವತ್ತಿನ ಮಟ್ಟಿಗೆ ಈಗ ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡದಂತೆ ಆ ಪರಿಸ್ಥಿತಿ ಇದೆ. ಉದಯಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ರೀತಿಯಂತಹ ಸ್ವಯಂ ಪ್ರೇರಿತ ಬಂದಿದೆ. ಮುಂದೆ ಇದು ಮತ್ತೆ ಯಾವ ತಿರುವು ಪಡೆದುಕೊಳ್ತದೆ ಕಾದು ನೋಡಬೇಕಾಗಿದೆ. ಶಕುಂತಲಾ, ಘಟನೆಗೆ ಸಂಬಂಧಪಟ್ಟಂತೆ ಎಷ್ಟು ಜನರನ್ನ ವಶಕ್ಕೆ ಪಡೆಯಲಾಗಿದ್ದಾರಾ? ಶಕುಂತಲಾ, ಈಗಾಗಲೇ ಏನು ಆ ಒಂದು ಪೋಸ್ಟನ್ನು ಹಾಕಿದಂತಹ ಆರೋಪಿ ಏನಿದ್ದಾನೆ ಆತ ಕಲ್ಯಾಣಗಿರಿಯ ಯುವಕ ಅಂತ ಗೊತ್ತಾಗಿದೆ. ಆತನನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆತ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಈ ಒಂದು ಆ ಪೋಸ್ಟರನ್ನು ಅರಿಬಿಟ್ಟಿದ್ದ. ಆ ಪೋಸ್ಟರ್ ಅರಿಬಿಟ್ಟಿದ್ದಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಅಂದರೆ ಫೇಸ್ಬುಕ್, ವಾಟ್ಸಪ್ ಸೇರಿದಂತೆ ಬೇರೆ ಬೇರೆ ವಿಭಾಗಗಳಲ್ಲಿ ಒಂದು ಹರಿದಾಡ್ತಾ ಇತ್ತು. ಅದು ಕಾಡ್ಗಿಚ್ಚಿನಂತೆ ಎಲ್ಲ ಕಡೆಗಳಲ್ಲೂ ಆ ಒಂದು ಪೋಸ್ಟರ್ ಎಲ್ಲಿಯೇ ಹೋಗ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಅಲ್ಲಿದ್ದಂತಹ ಯುವಕರ ಗುಂಪು ಸಾಕಷ್ಟು ಅಂದರೆ ಈ ರೀತಿಯಾಗಿ ನಮ್ಮ ಧರ್ಮಕ್ಕೆ ಅವಮಾನ ಮಾಡಲಾಗಿದೆ ಅಂತೇಳಿ ಆ ಪೋಸ್ಟರ್ನ ಹಿಡ್ಕೊಂಡು ಎಲ್ಲರೂ ಉದಯಗಿರಿ ಪೊಲೀಸ್ ಠಾಣೆಯ ಬಳಿ ಜಮಾಯಿಸಿದ್ರು. ಕೇವಲ ಕೆಲವೇ ನಿಮಿಷಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಅಲ್ಲಿಗೆ ಬಂದಂಥದ್ದು ಪೊಲೀಸರಿಗೆ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡಲಿಕ್ಕೆ ಮೊದಲಿಗೆ ಸಾಧ್ಯವಾಗಿಲ್ಲ. ಯಾಕಂದರೆ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಒಂದು ಬೆರಳೆಣಿಕೆಯಷ್ಟು ಪೊಲೀಸ್ ಸಿಬ್ಬಂದಿಗಳು ಮಾತ್ರ ಇದ್ದರು. ಆದರೆ ಸಾವಿರಾರು ಸಂಖ್ಯೆಯಲ್ಲಿ ಏಕಾಏಕಿ ಪೊಲೀಸ್ ಠಾಣೆ ಬಳಿ ಬಂದದ್ದು ಅಲ್ಲಿ ಪರಿಸ್ಥಿತಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ತಕ್ಷಣವೇ ಮೈಸೂರು ನಗರದ ಎಲ್ಲ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಆ ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯದ ಮಟ್ಟಿಗೆ ಒಬ್ಬ ಏನು ಆ ಪೋಸ್ಟರ್ ಹಾಕಿದ್ದ ಆತನನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಲಾಗ್ತಾ ಇದೆ. ಆತನ ವಿರುದ್ಧ FIR ಸಹ ದಾಖಲಾಗಿದೆ. ಶಕುಂತಲಾ, ಧನ್ಯವಾದ ರಾಮ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.